ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವುದೇ ಜಾತಿ ಮತ ಧರ್ಮ ಭೇದ ಭಾವವಿಲ್ಲದೆ ಸಮಸ್ತ ಒಗ್ಗಟ್ಟಿಗಾಗಿ ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಶ್ರಮಿಸಬೇಕಾಗಿದೆ. ಇತ್ತೀಚೆಗೆ 2006 ನಂತರ ನೇಮಕಾತಿ ಹೊಂದಿದಂತ ಎಲ್ಲ ಸರ್ಕಾರಿ ನೌಕರಸ್ಥರಿಗೆ ಯಾವುದೇ ರೀತಿಯ OPS ಸೌಲಭ್ಯ ಇಲ್ಲ. ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಈಗ ಖಂಡಿತವಾಗಿ ಆಯ್ಕೆ ಆಗಲಿದ್ದಾರೆ ನಮ್ಮ ಕೃಷ್ಣೇಗೌಡರು, ಶಿವರುದ್ರಯ್ಯನವರು. ಆದ್ಯತೆ ಮೇರೆಗೆ ಪ್ರಥಮ ಆದ್ಯತೆಯಲ್ಲಿ ಈ NPS ರದ್ದತಿಯನ್ನ ಕೈಗೆತ್ಕೊಂಡ್ಬಿಟ್ಟು ಸರ್ಕಾರದಲ್ಲಿ ಒಕ್ಕೂರಲಿಂದ ಒತ್ತಾಯವನ್ನ ಮಾಡೋದ್ರ ಮೂಲಕ ರದ್ದುಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ. ನಮ್ಮ ಮತ ಖಂಡಿತವಾಗಿ ನಮ್ಮ ಕೃಷ್ಣೇಗೌಡರಿಗೆ ಅದೇ ರೀತಿ ಶಿವರುದ್ರಯ್ಯ ಅವರಿಗೆ ಇರುತ್ತೆ ಅಂತ ಹೇಳ್ತಾ, ಕೃಷ್ಣೇಗೌಡರು ಹಾಗೂ ಖಜಾಂಚಿಸ್ಥಾನದ ಶಿವರುದ್ರಯ್ಯ ಅವರು ಬಂದಿದ್ದಾರಲ್ಲ, ಇವರಿಗೆ ಮತ ಕೊಟ್ಟರೆ ಸಾಕಲ್ಲ. ಅವ್ರು ಬಂದ್ರೆ ಅದಕ್ಕೋಸ್ಕರ ಮತವನ್ನ ತೆಗೆದುಕೊಂಡು ಎಲ್ಲ ನಮ್ಮ ನೌಕರ ಬಾಂಧವರ ಸಮಸ್ಯೆಯನ್ನು ಬಗೆಹರಿಸಿ ಸುರಳಿತವಾಗಿರ್ತಕ್ಕಂಥ ಒಂದೇ ಕುಟುಂಬದ ಸದಸ್ಯರನ್ನುವ ಹಾಗೆ ನಡೆದುಕೊಂಡು ಹೋಗ್ತೀವಿ ಅಂತ ಶಪಥ ಮಾಡಿದ್ದಾರೆ. ಆ ಶಪಥ ನಾವೇ ಕೊಡುವ ಪ್ರತಿ ಉತ್ತರ ನಮ್ಮ ಹಕ್ಕನ್ನ, ನಮ್ಮ ಮತವನ್ನ ಅವತ್ತಿನ ದಿವಸ 21ನೇ ತಾರೀಕಿಗೆ ಚಾಚು ತಪ್ಪದೆ ನಮ್ಮ ಕೃಷ್ಣೇಗೌಡರಿಗೆ ಮತ್ತು ಶಿವರುದ್ರಯ್ಯ ಅವರಿಗೆ ಕೊಡ್ತೀವಿ ಅಂತ